ಬಹಳ ದಿನ ಆಗೋಗಿತ್ತು. ಒಂದು ಚರ್ಚೆಯನ್ನು ಮಾಡಬೇಕು, ಅದು ದೆಹಲಿಯ ಚುನಾವಣೆ ವಿಚಾರದಲ್ಲಿ ಬಂದಿದೆ ಅಂದರೆ ಭಾಳ ವಿಶೇಷವಾಗಿದ್ದಂಗಿದೆ. ಯಾಕೆ ದೆಹಲಿಯ ಚುನಾವಣೆಯ ಬಗ್ಗೆ ಕರ್ನಾಟಕದಲ್ಲಿರುವಂಥ ನಮ್ಮ ಮಾಧ್ಯಮ ಅದರ ಬಗ್ಗೆ ಚರ್ಚೆ ಮಾಡುವಂಥ ಅಗತ್ಯತೆ ಏದಿದೆ ಅಂತಂದಾಗ ದೇಶದ ರಾಜಧಾನಿ ದೆಹಲಿ. ಸೊ ಹಾಗಾಗಿ ದೆಹಲಿಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ವಿಶೇಷತೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ 10 ವರ್ಷ 2 ರಾಷ್ಟ್ರೀಯ ಪಕ್ಷಗಳು 27 ವರ್ಷ ಈಗ ಅಧಿಕಾರದಲ್ಲಿರುವಂಥ BJP ಅಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡ್ಕೊಳ್ಳೋಕ್ಕೆ ಒದ್ದಾಡ್ತಾ ಇರೋದು, 10 ವರ್ಷದಿಂದ ಕಾಂಗ್ರೆಸ್ಸು ಅಧಿಕಾರದ ಗದ್ದುಗೆ ಹಿಡಿಯೋಕ್ಕೆ ಒದ್ದಾಡ್ತಾ ಇರೋದು. ಪ್ರಾದೇಶಿಕ ಪಕ್ಷವಾದಂಥ ಆಮ್ ಆದ್ಮಿ ಪಕ್ಷ ತದನಂತರ ರಾಷ್ಟ್ರೀಯ ಪಕ್ಷವಾಗಿ ಈಗ ಅಧಿಕಾರದ ಗದ್ದುಗೆಯನ್ನು ಠಿಕಾಣೆ ಹಿಡ್ಕೊಂಡು ಕೂತಿದೆ ಸತತ 10 ವರ್ಷಗಳಿಂದಲೂ ಕೂಡ. ಈ ಬಾರಿಯೂ ಕೂಡ ಹ್ಯಾಟ್ರಿಕ್ ಗೆಲುವನ್ನು ನಾನು ಸಾಧಿಸಲೇಬೇಕು ಅನ್ನುವಂಥ ಹಠದಲ್ಲಿ ಆಮ್ ಆದ್ಮಿ ಪಕ್ಷ ಇದೆ. ಹೇಗಾದರೂ ಇದನ್ನು ಬ್ರೇಕ್ ಮಾಡಬೇಕು ಅಂತ ಪಣ ತೊಟ್ಕೊಂಡು ಕೂತಿದೆ BJP. ಕಾಂಗ್ರೆಸ್ ಈ ವಿಚಾರದಲ್ಲಿ ಹೇಗೆ ಹೆಜ್ಜೆಯನ್ನು ಇಡ್ತಾ ಇದೆ ಅನ್ನೋದನ್ನ ಚರ್ಚೆಯಲ್ಲಿ ಬರೋಣ. ದೆಹಲಿ ದಂಗಲ್ ಯಾರು ಎಕ್ಸಿಟ್ ಆಗ್ತಾರೆ, ಯಾರ ದರ್ಬಾರಲ್ಲಿ ನಡೆಯುತ್ತೆ? ಹ್ಯಾಟ್ರಿಕ್ ಜಯನ್ ಏನಾದರೂ ಆಮ್ ಆದ್ಮಿ ಪಕ್ಷ ಸಾಧಿಸುತ್ತಾ? 27 ವರ್ಷಗಳ ಬಳಿಕ ಮೋದಿ ಸಾರಥ್ಯದಲ್ಲಿ BJP ಅಧಿಕಾರಕ್ಕೆ ಬರುತ್ತಾ? ಆಪ್ ಮತ್ತು BJPಯ ಮಧ್ಯೆ ಕಾಂಗ್ರೆಸ್ನ ಕಥೆ ಏನು ಅನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ನಿಮ್ಮ ಮುಂದೆ ಸಹಜವಾಗಿ ಗೊತ್ತಾಗುತ್ತೆ. ಏನ್ ಸರ್, ಕಾಂಗ್ರೆಸ್ ಈ ರೀತಿಯಾಗಿದ್ದಾಗಲೂ ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ದೀರಾ ಅಂತಂದ್ರೆ, ಕಳೆದ ಬಾರಿಯ ಚುನಾವಣೆ ಫಲಿತಾಂಶವನ್ನ ಒಂದು ಬಾರಿ ಲೆಕ್ಕಾಚಾರ ಹಾಕೊಂಡಾಗ ಅದರ ಚಿತ್ರಣ ನಿಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. 62 ಅಲ್ಲಿ ಆಮ್ ಆದ್ಮಿ ಪಕ್ಷ ಸ್ಥಾನವನ್ನ ಪಡ್ಕೊಂಡಿದ್ದು, 62. BJP ಪಡ್ಕೊಂಡಿದ್ದು ಬರೀ 8, ಕಾಂಗ್ರೆಸ್ 0. ಹಾಗಾಗಿ ಕಾಂಗ್ರೆಸ್ನ ಕಥೆ ಏನು ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಬಟ್ ಅದರಲ್ಲೂ ಕೂಡ ಈ ಬಾರಿ ಕಳೆದ ಬಾರಿಯ ಕಂಪೇರನ್ನು ಮಾಡೋದಾದ್ರೆ 62 ಸ್ಥಾನ ಆಮ್ ಆದ್ಮಿ ಪಡ್ಕೊಂಡಿದ್ರೆ, 8 ಸ್ಥಾನ BJP ಪಡ್ಕೊಂಡಿದ್ರೆ, ಕಾಂಗ್ರೆಸ್ 0 ಪಡ್ಕೊಂಡಿದೆ. ಈ ಬಾರಿ ಯಾವ ರೀತಿಯಾಗಿ ಫೈಟ್ ಮಾಡುತ್ತೆ? ಅದರ ಮಧ್ಯದಲ್ಲಿ 3-4 ಸಚಿವರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು, ಸ್ವತಃ ಮುಖ್ಯಮಂತ್ರಿನೇ ಜೈಲಿಗೆ ಹೋಗಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಅದು ರಾಜಕೀಯ ದುರುದ್ದೇಶದಿಂದ ಅನ್ನುವಂಥ ಆರೋಪಗಳೆಲ್ಲ ಕೇಳಿ ಬಂತು. ಯಾವ ಹೋರಾಟದಲ್ಲಿ ಆಮ್ ಆದ್ಮಿ ಪಕ್ಷ ಬಂದಿತ್ತು ಅದೇ ಆರೋಪವನ್ನು ಅವರೇ ಹೊತ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಯಾವುದು? ಭ್ರಷ್ಟಾಚಾರದ ಆರೋಪ. ನಾನಿದ್ದೆ ದೆಹಲಿಯಲ್ಲಿ ಆ ಸಂದರ್ಭದಲ್ಲಿ. ದೆಹಲಿಯಲ್ಲಿ ಯಾವ ರೀತಿಯಾಗಿ ಹೋರಾಟ ನಡೀತಾ ಇತ್ತು ಅಂತಂದ್ರೆ, ಕರಪ್ಷನ್, UPA ವಿಚಾರದಲ್ಲಿ, ದೆಹಲಿಯ ಸರ್ಕಾರದ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡುತ್ತಾ ಇದ್ದಿದ್ದು. ಅರವಿಂದ್ ಕೇಜ್ರಿವಾಲ್ ಅವರು ಸ್ಟೇಜ್ ಮೇಲಿದ್ರು, ಅಣ್ಣಾ ಹಜಾರೆ ಅವರು ಕೂಡ ಸ್ಟೇಜ್ ಮೇಲೆ ಇದ್ರು. ಯಾವ ಮಾತುಗಳನ್ನು ಆಡ್ತಾ ಇದ್ರು ಆ ಮಾತುಗಳನ್ನು ಅವರೇ ಇವತ್ತು ಅನಿಸ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂತು. EVM ಸೇರಿ 70 ವಿಧಾನಸಭಾ ಕ್ಷೇತ್ರ 699 ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಹೊಸ ಸರ್ಕಾರದ ಭವಿಷ್ಯ ನಿರ್ಧರಿಸಲಿದ್ದಾರೆ 1,56,00,000 ಮತದಾರರು. ಈವರೆಗೆ 59% ಮತದಾನ ಆಗಿದೆ. ತುಂಬಾ ನೀರಸವಾಗಿರುವಂಥ ಮತದಾನ ಅಂತ ಕೆಲವರು ಹೇಳ್ತಾರೆ. ಬಟ್ ಹಾಗೆ ಕಾಣಲ್ಲ. ಯಾಕೆ ಅಂತಂದ್ರೆ, ಸೇಮ್ ಬೆಂಗಳೂರು ರೀತಿಯಲ್ಲಿ ಅಲ್ಲಿ ವಲಸೆ ಬಂದಿರುವಂಥ ಕೂತ್ಕೊಂಡಿರೋರೇ ದೆಹಲಿಯಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾರೆ. ಲೈಕ್ ಬೆಂಗಳೂರಲ್ಲಿ ಬೇರೆ ಭಾಗಗಳಿಂದ ಬಂದು ಕೂತ್ಕೊಳ್ಳುವಂಥವ್ರೆ ಇಲ್ಲೂ ಒಂದಿರಲಿ ಅಲ್ಲೂ ಒಂದಿರಲಿ. ಒಂದು ಸಲ ಎಲೆಕ್ಷನ್ ಕಮಿಷನ್ ಏನಾದರೂ ಈ ವೋಟರ್ ID ಗಳನ್ನು ಫಿಲ್ಟರ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಇಷ್ಟು ವೋಟರ್ಸ್ಗಳೇ ಸಿಗೋದಿಲ್ಲ. ನಿಮಗೆ ಬರೆದುಕೊಡ್ತೀನಿ ಬೇಕಿದ್ರೆ. 2 ವೋಟರ್ ID 3 ವೋಟರ್ ID ಮಾಡಿ ಇಟ್ಕೊಂಡಿರುವಂಥವ್ರು ಇದ್ದಾರೆ. ನಾನು ಕರ್ನಾಟಕದವನು, ನಂದು ಅಲ್ಲೂ ಒಂದಿರಲಿ, ಟೈಮ್ ಸಿಕ್ಕಾಗ ಅಲ್ಲೂ ಒಂದು ಓಟ್ ಹಾಕ್ತೀನಿ, ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ದೆಹಲಿಯಲ್ಲಿ ಒಂದು ಓಟ್ ಇರಲಿ ಅನ್ನುವಂಥವ್ರು ಇದ್ದಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿನೇ ಉತ್ತರ ಕರ್ನಾಟಕದಿಂದ ಬರುವಂಥವ್ರು ಬೆಂಗಳೂರಿನಲ್ಲಿ ಕೆಲಸ ಮಾಡೋರು ಇಲ್ಲೂ ಒಂದು ಇರಲಿ ಬಿಡು ಅಂತ ಇಲ್ಲಿ ಅಡ್ರೆಸ್ ಕೊಟ್ಟು ವೋಟಿಂಗ್ ಹಾಕ್ಬಿಟ್ರೆ ವೋಟ್ ID ಸಿಕ್ಬಿಡುತ್ತೆ. ನಿಮಗೆ ಚೆಕ್ ಮಾಡ್ಕೊಳ್ಳಿ, ಯಾರಾದ್ರೂ ಜಸ್ಟ್ ಟೆಸ್ಟ್ ಮಾಡೋಕ್ಕಾದ್ರೂ ಹಾಕಿ ವೋಟರ್ ID ಸಿಕ್ಬಿಡುತ್ತೆ ಹಂಗಿದ್ದವರು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ವೋಟಿಂಗ್ ಪರ್ಸೆಂಟೇಜು ನಗರ ಪ್ರದೇಶಗಳಲ್ಲಿ ತುಂಬ ಕಡಿಮೆ ಕಾಣಿಸ್ಕೊಳ್ಳುತ್ತೆ, ಬೆಂಗಳೂರು ಮತ್ತು ದೆಹಲಿಯಲ್ಲೂ ಕೂಡ. ನಿಜವಾಗಿ ವೋಟರ್ಸ್ಗಳು ಎಷ್ಟು 60% ಇಸ್ ನಾಟ್ ಬ್ಯಾಡ್. ಈಗಾಗಲೇ 59% ಆಗಿದೆ. ಅದು ಇನ್ನು ಎಲ್ಲ ಔಟ್ ಫಿಗರ್ ನಿಮಗೆ ಸಂಪೂರ್ಣವಾಗಿ ಸಿಗಬೇಕು ಅಂತಂದರೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಆಗುತ್ತೆ. ಆಗ ಒಂದು 60-63ವರೆಗೂ ಕೂಡ ಹೋಗೋದ್ರಲ್ಲಿ ನೋ ಡೌಟ್ ಅಂತ ಅನಿಸ್ತಾ ಇದೆ. ಗುಡ್ ನಂಬರ್ ವೋಟಿಂಗ್ ಪರ್ಸೆಂಟೇಜ್. ಹಾಗೆ ನೋಡಿದ್ರೆ ಹ್ಯಾಟ್ರಿಕ್ ಸಾಧಿಸೋಕೆ ಏನು ಬೇಕಾಗಿದೆ ನೋಡಿ. ಫ್ರೀಬೀಸ್ಗಳನ್ನು ಕೊಡುವ ವಿಚಾರದಲ್ಲಿ ಮೊದಲು ಒಂದು ಕಿಡಿ ಹಚ್ಚಿದ್ದೆ ಆಮ್ ಆದ್ಮಿ ಪಕ್ಷ. ನಾನಾಗಲೇ ಹೇಳಿದೆ ನಿಮ್ಗೆ ಈ ಲೆಕ್ಕಾಚಾರವನ್ನು. ಕಳೆದ 2020 ಫಲಿತಾಂಶ ಏನಾಯಿತು ಅಂತೇಳಿ, 2015ರಲ್ಲಿ 2020ರಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನು ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಗೆಲುವನ್ನು ಕಾಣ್ತಾ ಬಂದಿದ್ದು. ಬಟ್ ಅದೇ ಈ ಬಾರಿ ಮುಂದುವರಿಯುತ್ತಾ ಅಂತಂದರೆ ಸದ್ಯಕ್ಕಿರುವಂತಹ ಲೆಕ್ಕಾಚಾರಗಳಲ್ಲಿ ಆ ರೀತಿಯಲ್ಲಿ ಫೋರ್ಸ್ಗಳು ಕಾಣಿಸ್ಲಿಕ್ಕಿಲ್ಲ. ಬಟ್ ಓಕೆ, ಸಂಹೌ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಗೊತ್ತಿಲ್ಲ, ಎಕ್ಸಿಟ್ ಪೋಲ್ಗಳು ಈಗ ಬರಕ್ಕೆ ಶುರುವಾಗುತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಗ ಅದರ ಅಪ್ಡೇಟ್ಸ್ಗಳು ಹೇಗಿದೆ ಚಿತ್ರಣ ಅನ್ನುವಂಥದ್ದು ಒಂದು ಗೊತ್ತಾಗತ್ತೆ. ನಾನಾಗಲೇ ಹೇಳ್ತಾ ಇರುವಂಥ ವಿಚಾರ, ಫ್ರೀಬೀಸ್ಗಳನ್ನು ಆಮ್ ಆದ್ಮಿ ಪಕ್ಷ ಶುರು ಮಾಡ್ಕೊಂಡು ಬಂದರೂ ಸಹ
ಅದನ್ನು ಈಗ ಟೇಕ್ ಓವರ್ ಮಾಡೋ ರೀತಿಯಲ್ಲಿ ಯಾವುದನ್ನು ಕಾಂಗ್ರೆಸ್ ಟೀಕೆ ಮಾಡ್ತಾ ಇತ್ತೋ ಅವರು ಟೇಕ್ ಓವರ್ ಮಾಡಿಕೊಂಡ್ರು, ಯಾವುದನ್ನು BJP ಟೀಕೆಯನ್ನು ಮಾಡ್ತಾ ಇತ್ತೋ ಅವರು ಟೇಕ್ ಓವರ್ ಮಾಡಿಕೊಂಡ್ರು. ಇವರಿಗಿಂತಲೂ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಫ್ರೀ ಬೀಸ್ ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದು ತಲುಪಿದರು. ಸೊ ಹಾಗಾಗಿ ಈ ಜಟಾಪಟಿಗಳ ನಡುವೆ ಜನ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಲೈಕ್ ಕರ್ನಾಟಕದಲ್ಲಿ ಆದ ಬೆಳವಣಿಗೆ ರೀತಿಯಲ್ಲಿ ಹಿಂದಿನ 2 ಚುನಾವಣೆಗಳಲ್ಲೂ ಕೂಡ ಅಭೂತಪೂರ್ವವಾದಂತಹ ಗೆಲುವನ್ನು ಆಮ್ ಆದ್ಮಿ ಪಕ್ಷ ಕಂಡಿದೆ, ನೋ ಡೌಟ್. 2015ರಲ್ಲಂತೂ ಅಭೂತಪೂರ್ವ, 2020ರಲ್ಲೊಂದು 62, ಮೋದಿ ಪೀಕಲ್ಲಿರುವಂಥ ಸಂದರ್ಭದಲ್ಲಿ, BJP ಪೀಕಲ್ಲಿ ಇಡೀ ದೇಶದಲ್ಲಿರುವಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಮಖಾಡೆ ಮಲಗಿಸೋ ರೀತಿಯಲ್ಲಿ ಅಲ್ಲಿ ಗೆಲುವನ್ನು ಆಮ್ ಆದ್ಮಿ ಪಕ್ಷ ಕಂಡಿರೋದು. 10 ವರ್ಷಗಳಿಂದಲೂ ಅಧಿಕಾರ ಅಲ್ಲಾಡಕ್ಕೂ ಕೂಡ ಕೊಡ್ತಾ ಇಲ್ಲ. ಬಟ್ ಈ ಬಾರಿ ಆರೋಪಗಳು ಅವರ ಮೇಲಿದೆ. ಜನ ಹೇಗೆ ಅದನ್ನು ಸ್ವೀಕಾರ ಮಾಡ್ತಾರೆ, ಅದನ್ನು ಮತವಾಗಿ ವಿರೋಧವಾಗಿ ಹಾಕ್ತಾರಾ, ಅಥವಾ ಇದೆಲ್ಲವೂ ಕೂಡ ಅವ್ರು ಹೇಳೋ ರೀತಿಯಲ್ಲಿ ರಾಜಕೀಯ ಪ್ರೇರಿತ ಅಂತ ಹೇಳಿ ಡಿಸೈಡ್ ಮಾಡ್ತಾರಾ ನೋಡಬೇಕು. ಯಾಕೆ ಅಂತಂದರೆ ಉಚಿತ ನೀರು, ವಿದ್ಯುತ್ ಇವೆಲ್ಲವೂ ಕೂಡ ಮತಗಳ ಮೇಲೆ ಭಾರಿ ಪರಿಣಾಮವನ್ನು ಉಂಟು ಮಾಡುತ್ತೆ. ರೀಸೆಂಟಾಗಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಾನು ಅಲ್ಲಿದ್ದರಿಂದ ಒಂದಿಷ್ಟು ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದೆ ಏನು ಅಂತ ಹೇಳಿ. ನೋಡಿ, ಹೊಸ ರೀತಿಯಾದಂತಹ ರಾಜಕೀಯಗಳು ಹೇಗೆ ನಡೆಯುತ್ತೆ ಅಂತ ಹೇಳಿ. ನೀರಿನ ಬಿಲ್ಗಳನ್ನು ಇಲ್ಲಿಯವರೆಗೂ ಕೊಟ್ಟಿರಲಿಲ್ಲ. ಈ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ನೀರಿನ ಬಿಲ್ ಬಂದುಬಿಡ್ತಂತೆ. 20,000, 30,000, 34,000 ಎಲ್ಲ ಬಿಲ್ ಬಂದುಬಿಟ್ಟಿದ್ದಾವೆ. ಜನರಿಗೆ ಗಾಬರಿ ಆಗಿಬಿಟ್ಟಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಏನು ಹೇಳ್ತಾರೆ, ನಾನು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಹಿಂಗೆ ಆಗೋಗ್ಬಿಟ್ಟಿದೆ, ನಾನೀಗ ಬಂದ ಮೇಲೆ ಅದನ್ನ ಇಷ್ಟು ಮನ್ನಾ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೃಷ್ಟಿಯಾಗಿದ್ದಾದರೂ ಹೇಗೆ? ಸೊ ಆಲ್ ಪೊಲಿಟಿಕಲ್ ಗೇಮ್ಸ್, ನಿಮಗೆ ವೋಟ್ಗಳನ್ನು ಸೆಳೆಯೋಕೆ ನಡೆಯುವಂಥ ತಂತ್ರಗಾರಿಕೆಗಳಿದೆಯಲ್ಲ, ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ತಾರೆ. ಲೈಕ್ BJPಯು ಕೂಡ ಕೆಲವು ಅಸ್ತ್ರಗಳನ್ನು ಬಿಡೋದು. 2,000 ರೂಪಾಯಿ ಕರ್ನಾಟಕದಲ್ಲೇ ಕೊಡ್ತಾ ಇದ್ದಾರೆ, ಇದರಿಂದ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಎಷ್ಟು ಘೋಷಣೆ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ಸೊ ಅವ್ರದ್ದು ಹಾಗೆ ಟೀಕೆಯನ್ನು ಮಾಡುವ ವಿಚಾರದಲ್ಲಿ ನಾನು ಹಾಗೆ ಅದನ್ನು ಮಾಡಬೇಕು ಅನ್ನುವಂಥ ಪಾಲನೆ ಮಾಡುವಂಥದ್ದೊಂದು ಇಲ್ಲ ಈಗ. ಯಾಕಂದರೆ ಇಟ್ಸ್ ಅ ಕಾಂಪಿಟೇಟಿವ್ ವರ್ಡ್ ಇರುವಂಥ ಸಂದರ್ಭದಲ್ಲಿ ಅವರು ಫ್ರೀ ಬೀಸ್ ಕೊಟ್ಟಾಗ ಜನ ಆ ಕಡೆಗೆ ಸಹಜವಾಗಿ ಆಕರ್ಷಣೆಗೊಳ್ತಾರೆ. ಒಂದಿಷ್ಟು ಸಮುದಾಯಗಳು ಹೋಗೇ ಹೋಗುತ್ತೆ. ಆ ನಿಟ್ಟಿನಲ್ಲಿ ಈಗ BJPನೂ ಅದನ್ನು ಅನುವರ್ಸ್ಕೊಳಿಸ್ತಾ ಇದೆ. ಪಕ್ಷಕ್ಕೆ ಈಗ ಭ್ರಷ್ಟಾಚಾರದ ಕಳಂಕ ಅಂಟಿಕೊಂಡಿದೆ. ಇವೆಲ್ಲವೂ ಹೇಗೆ ನೋಡಿ, ಆಮ್ ಆದ್ಮಿ ಪಕ್ಷಕ್ಕೆ ದೆಹಲಿಯಲ್ಲಿ ಒಂದು ಉಚಿತವಾಗಿ ನೀರನ್ನು ಕೊಡ್ತಾ ಇದ್ದಿದ್ದು, ಉಚಿತವಾಗಿ ಕರೆಂಟ್ ಬಿಲ್ಲನ್ನು ಇತ್ತು, ಅಲ್ಲಿ ಯಾವುದೇ ಕರೆಂಟ್ ಬಿಲ್ ಬರ್ತಿರಲಿಲ್ಲ. ಜೊತೆಗೆ ಮಹಿಳೆಯರಿಗೆ ಬಸ್ಸನ್ನು ಫ್ರೀಯಾಗಿ ಕೊಡ್ತಾ ಇದ್ದಿದ್ದು, ಜೊತೆಗೆ ಹಿರಿಯ ನಾಗರಿಕರಿಗೂ ಕೂಡ ಬಸ್ಸಲ್ಲಿ ಓಡಾಡೋಕ್ಕೆ ಫ್ರೀ ಆಗಿದ್ದಿದ್ದು.